ಯಾವ ಎಲ್ಬೋರ್ ಜೊತೆ ಬಂದಿದ್ಯಾ ಜೂಲಿ ನೀನು? ಊರೆಲ್ಲ ಸುತ್ತಿಸ್ಕೊಂಡು ಕರ್ಕೊಂಡ್ ಬಂದ ರಾಜಾ. ಎಲ್ಲ ತೋರ್ಸಿ ಕೈ ತೋರ್ಸಿ. ಅಯ್ಯೋ ಪಾಪ ರಾಜಾ. ಅಲ್ಲ ಗೂಗಲ್ ಮ್ಯಾಪ್ ನೋಡ್ಕೊಂಡು ಕರೆಕ್ಟಾಗಿ ಬರೋಕ್ಕಾಗಿಲ್ವಾ ನಿಂಗೆ? ಏನ್ ಕೊರೋನಾ ಟೈಮ್ ಏನೋ ಹಗ್ ಮಾಡಿ ಏನಾಗಲ್ಲ. ಆ ಕಡೆ ಫುಲ್ಲು ಇವ್ರದ್ದು ಮಿಲ್ಟ್ರಿ ಅವ್ರದ್ದು ಪ್ರಾಪರ್ಟಿ. ಬಂದ್ಲಕ್ಕ ಅಕ್ಕ ಟೀ ಅಂತೆ. ಈಗ ಇದಕ್ಕೆ ಹೋಗ್ಬೇಕು ಶಾಪಿಂಗ್ಗೆ. ನಡೀರಿ. ಏನೋ ಮನೆ ಬರ್ತಾ ಇಟ್ಕೊಂಬರಕ್ಕಾಗಲ್ಲ ಒಂದು 5 kg ಬ್ಯಾಗು. ಯಾರು ನೀನು ಮೂಟೆ? ಅಲ್ಲ ಸಕಲಾಗಿದೆಯಲ್ಲ. ನೀನ್ ಬರಕ್ಕೆ ಏನಕ್ಕೆ ಇಷ್ಟೊತ್ತಾಯ್ತು? ಅವಳು ಹಾಕಿದ ಲೊಕೇಶನ್ ಊರೆಲ್ಲ ಸುತ್ಕೊಂಡು ವಿಡಿಯೋ ಕಾಲ್ ಮಾಡ್ಕೊಂಡು ಅವಳ ಗಂಡನ ಜೊತೆ ಫುಲ್ ಮುಂದಕ್ಕೆ ಹೋಗ್ಬಿಟ್ಟಿದ್ದೀನಿ. ಸುಮ್ಮನೆ ಟ್ರಾಫಿಕ್ ಇದೆ ನಂಗೆ ಈ ರೋಡಲ್ಲಿ ಹೋಗಕ್ಕಾಗಲ್ಲ ಅಂತ ಮುಂದೆ ಮುಕ್ಕೊಂಡು ಬಂದ. ಅದಕ್ಕೆ ತಪ್ಸ್ಕೊಂಡು ನೋಡೋದ ಆಚೆ. ಸರಿ ನೋಡ್ಕೊಂಡು ಎಷ್ಟು ಈರುಳ್ಳಿ ಇದೆ ಏನಿದೆ ಅಂತ ಶಾಪಿಂಗ್ ಮಾಡೋಣ. ಓಕೆ ಲೆಟ್ ಸ್ಟಾರ್ಟ್. ಒಂದು ಬಿರಿಯಾನಿ ಕತೆ. 2 ಕಟ್ ಬೇಕು. ಹಾಕೋ ಮಗ 2 ಕಟ್ ಹಾಕೋ. 2 ಕಟ್ ಬೇಕು. ಪುದೀನ ಶುಂಠಿ ತಗೊಂಬಿಡ. ಅದನ್ನೇ ಲೇ ಬಿರಿಯಾನಿ ಮಾಡಕ್ ಯಾಕೋ ಆರೆಂಜು ಬಾಳೆಹಣ್ಣು ಇಷ್ಟೊಂದು ತುಂಬಿಸ್ಕೊಂಡಿದ್ಯಾ? ಸ್ಟಾರ್ಟರ್ಸ್ ಓಕೆ. ಏನ್ ಲೇ ಮನೆಗೆ ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆಗೆ ತಗೊಂತ ಇದೆಯಲ್ಲೋ? ಇವಾಗ ಏನೇನ್ ಬೇಕು ನಿನಗೆ? ಪಲಾವ್ ಸಾಮಾನು ಬೇಕಾ? ಪಲಾವ್ದು ಫುಲ್ ಪ್ಯಾಕೆಟ್ ಬರುತ್ತಲ್ಲ, ಎಲ್ಲ ಒಂದೊಂದು ಐಟಮೇ ತಗೊಂಬೇಡ. ಇದು ಸಿಕ್ತಲ್ಲ. ಏನ್ ಎತ್ಕೊಂತ ಇದೆಯಾ ಮೋನಿ? ಎಷ್ಟು ತಗೊಂತ ಇದೆಯಾ? ತಗೊಂಡು ಡಜನ್ ತಗೋ ಇರ್ಲಿ. ಹಾಕೊಂಡು ಡಜನ್ ಹಾಕು. ನಿಂಗೆ ಬುರ್ಜಿ ಬೇಕಾ ಬಾಲ್ಡ್ ಬೇಕಾ? ತಗೋ ಫ್ರೀಡಮೇ ತಗೋ. ಗೋಲ್ಡ್ ಇನ್ನರ್ ಎಷ್ಟದಲ್ವೇನೋ? ತಗೋ ಸಾಕು. 1 ಲೀಟ್ರು ಬೇಜಾನ. ಏನು ಕಬಾಬ ಮಾಡ್ತೀವಿ ನಡಿ. ಸಾಕು 1 ಲೀಟ್ರು. ನಿಂಬೆಹಣ್ಣು ತಗೋ ಇರ್ಲಿ. ಇನ್ನೊಂದು 2 ಅಲ್ಲಿದೆ ನೋಡು. ಬೆಣ್ಣೆ ಹಣ್ಣು ಬಟರ್ ಫ್ರೂಟ್ ಅಲ್ವಾ ಇದು? ಬೆಣ್ಣೆ ಹಣ್ಣು. ನಿನಗೆ ಯಾಕೋ ಬೆಣ್ಣೆ? ಇನ್ನೊಂದ್ಸರಿ ಹೇಳು. ಅದು ನಿಂಬೆಹಣ್ಣು ನೋಡು ಸಾಯವೆಂತ ಭಾಗ್ಯ ಕಣ ನಿಂಗೆ. ಅವಳೆ ಕೇಳೋಣ ಬಿಡು. ಸಾಕು ಅನ್ಸುತ್ತೀವಿ. ಸರ್ ಪಲಾವ್ ಎಲೆ ಎಲ್ಲಿದೆ? ಗರಂ ಮಸಾಲ ಬನ್ನಿ. ಸಾಕ್ಬಿಡಿ ಅಲ್ಲಿಗೆ. ಬನ್ನಿ ಮಿಕ್ಕಿದ ಐಟಮ್ಸ್ ಅಲ್ಲಿ. ಪೂಜೆಗಾ ಪೂಜೆ ಮಾಡಿಬಿಟ್ಟು ಬೆಳ್ಳುಳ್ಳಿ ಇಟ್ಟಿರ್ತೀನಿ. ಚಿಕ್ಕ ಪೀಸ್ ಹೊಡ್ಬಿಟ್ಟು ಚಾಪಟ್ಟು ಹೋಗಿಲ್ಲ. Hard working people or hardly working people? Hardly working. Hi. Hi Mohan. ಇವ್ರು ಏನ್ ಮಾಡ್ತಾ ಇರೋದು? ಯು ವೆಲ್ಕಮ್ ಮೋಹನ್. ಏ ಜಾಗ ಸೂಪರ್ ಆಗಿದೆ. ಮೋಸಮ್ ಸುಮ್ಮನೆ ನಾನು ತಮಾಷೆಗೆ ಯಶಿಕಾ ಮನೇಲಿ ಪ್ಲಾನ್ ಮಾಡೋಣ ಅಂದ್ರೆ ಫಿಕ್ಸ್ ಆಗ್ಬಿಡ್ತನಲ್ಲ. ಬಿಟ್ಟ ಹೋಲು
ನಾವು ಬ್ರೇಕ್ ಬಂದಾಗ ಯಶಿಕಾ ಕೊಟ್ಟಿದ್ದ ಐಡಿಯಾ. ಯಶಿಕಾಗಿ ಹೇಳಿದ್ದೆ ನಾನು ಹೇಳಿದ್ದೆ ನಿಮಗೆ ಯಶಿಕಾಗ ಒಂದು ಮನೆಯದ ಗುರು ಅಲ್ಲಿ ಪ್ಲಾನ್ ಮಾಡ್ಬೋದು ಅಂತ. ಆಯ್ತು ಮಗ ಅಂತ ಹೇಳಿ ಹಂಗೆ ಫಿಕ್ಸ್ ಮಾಡ್ಬಿಟ್ಟೆ. ಸರ್ ಬನ್ನಿ ಸರ್ ನಿಮ್ಗೆ ಒಂಚೂರು ಕೆಲಸ ಇದೆ. ಹೋಗಿ ಮೋಹನ್. ಈ ಗ್ರೂಪ್ ಅಲ್ಲಿ ಒಬ್ರು ಇರ್ತಾರಲ್ಲ ಸುಮ್ನೆ ಓಡಾಡ್ಕೊಂಡು ತಿನ್ಕೊಳ್ಳೋರು ಇವ್ರೆ. ನಾ ಎಲ್ಲ ಮಾಡಿದ್ದು ಅನ್ನೋದು. ಇರ್ಲಿ ಚೂಕೆ ಏಕೆ ಚೆನ್ನಾಗಿದೆ ಹೆಂಗೇನೆ ಓಡಾಡ್ಕೊಂಡು. ಇದರಲ್ಲೇ ಕಟ್ ಮಾಡ್ತೀನಿ. awesome welcome drinks. ಆಯ್ತಾ ವೆಲ್ಕಮ್ ಡ್ರಿಂಕ್? ಅದೆಲ್ಲ ಹೋಗ್ಲಿ. ಇವಾಗ ಮತ್ತೆ ಇವಾಗ ಬಿರಿಯಾನಿ ಕತೆ ಹೆಂಗೆ? ಸೊ ಬಿರಿಯಾನಿ ಮಾಡುವ ವಿಧಾನ ತೋರ್ಸೋಣ. ಬನ್ನ ಚೇರ್ ಕಲ್ಲಿಲ್ಲ ಆ ಥರ ಒಳ್ಳೆ ಇವ್ರ ತರ ಕಣ ಶಾಸ್ತ್ರಿ ಪೂಜಾರಿಗಳು ಬಂದಿರಲ್ಲ ಡ್ರೆಸ್ ಹಾಕೊಂಡ್ ಬಂದಿಲ್ಲ ಅಷ್ಟೇ ಹಿಂಗೆ. ಓ ಇದು ಜಸ್ಟ್ ಲೈಕ್ ಸೋ ಬ್ಯೂಟಿಫುಲ್. ವಾವ್, ಅಲ್ಲಿ ಬ್ಲ್ಯಾಕ್ ಕಲರ್ ವಾವ್, ಇಲ್ಲಿ ವೈಟ್ ಕಲರ್ ವಾವ್, ಇಲ್ಲಿ ಬ್ರೌನ್ ಕಲರ್ ವಾವ್, ಇಲ್ಲಿ ಮಿಕ್ಸ್ ಕಲರ್ ವಾವ್. ಶೆಫ್ ಕೆಲಸ ಕೊಟ್ಟಿದ್ದಾರೆ ಎಲ್ಲ ಸೈಡ್ ಇಡಬೇಕು ಅಂತ. ಹಾ ಮಾಡಿ 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 ಆರಾಮಾಗಿ ಮಾಡಿ. ಎಲ್ಲದನ್ನು ನೋಡಿ ಇಲ್ಲಿ ಇದೇ ಬೇಕಾಗಿರೋದು. ಸೂಪರ್. ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಅವೆಲ್ಲ ಎಲ್ಲ ಸಿಗ್ತಾ? ಎಲ್ಲ ಸಿಕ್ತು. ಎಣ್ಣೆ ಕಾದಿದೆ, ಹಾ. ಇದನ್ನ ಹಾಕ್ತಿದೀವಿ ಅಷ್ಟೇ. ಸೂಪರ್. ಇದೆಲ್ಲ ನೆಕ್ಸ್ಟ್ ಟೈಮ್ಗೆ. ನೆಕ್ಸ್ಟ್ ಟೈಮ್ ಅದೊಂಚೂರು ಚೆನ್ನಾಗಿ ಫ್ರೈ ಆಗಲಿ. ಕಾಯ್ಬೇಕು. ನೆಕ್ಸ್ಟ್ ಆಯ್ತಾ? ಈಗ ಈರುಳ್ಳಿ ಹಾಕುವ. ಈರುಳ್ಳಿ ಗೋಲ್ಡನ್ ಬ್ರೌನ್. ಬಿರಿಯಾನಿ ಮಾಡುವ ವಿಧಾನ: ಮೊದಲಿಗೆ ಈರುಳ್ಳಿಯನ್ನು ಹಾಕಬೇಕು, ಆಮೇಲೆ ಅದಾಮೇಲೆ ಎಣ್ಣೆ, ತುಪ್ಪ, ಪಲಾವ್ ಮಸಾಲೆ, ಆಮೇಲೆ ಈರುಳ್ಳಿ. ಈರುಳ್ಳಿ ಕೆಂದ ಬಣ್ಣಕ್ಕೆ ಬರಬೇಕು. ಹೌದು ಸ್ವಾಮಿಯರೇ. ಹೌದು ಸ್ವಾಮಿಯರೇ, ಮಾಡಿ ಮಾಡಿ ಅಲ್ಲ. ಮತ್ತೆ ಟೊಮೊಟೊ ಹಾಕ್ಬೇಕು. ಇವರು ಬೇಯ್ದಿದ್ದು ಕರಿಬೇವು ಎಲ್ಲಿ ಉಂಟು ಮಾರಾಯ್ತಿ? ಇವ್ರು ತಗೊಂಡ್ಬಿಟ್ರು. ಕರಿಬೇವು ಎಲ್ಲ ಇಟ್ಟವಲ್ಲ ನಾವು. ಅವರು ಬೆಳೆಸಿದ್ದ ಕರಿಬೇವನ್ನ ಹಾಕಿದ್ರೆ ಟೇಸ್ಟ್ ಘಮ ಘಮ. ಬಿರಿಯಾನಿಗೆ ಯಾರಾದ್ರೂ ಕರಿಬೇವು ಹಾಕ್ತಾರ ಮಾರೈತಿ? ನಾವು ಹಾಕುವ. ಹಾಕುವಲ್ಲ, ತಪ್ಪಿಲ್ಲ, ಹಾಕುವಲ್ಲ. ನಾವೊಂಥರ ಡಿಫ್ರೆಂಟ್. ಹಾಕುವಲ್ಲ, ಎಂತ ಎಂತ ಸಿಗ್ತದೆ ಎಲ್ಲ ಹಾಕುವಲ್ಲ. ಎಲ್ಲ ಹಾಕುವ. ಎಲ್ಲ ಸೇರಿದ್ರೇನೆ ಅದರದ್ದು ಅದು ಮಜಾನೇ ಬೇರೆ, ಗಮ್ಮತ್ತೆ ಬೇರೆ ಮಾರ್ರೆ. ಇಲ್ಲಿ ನೋಡಿ ಕರಿಬೇವು ಹಾಕ್ತಿರೋದು, ಅದು ಮನೆಯಲ್ಲೇ ಬೆಳೆದಿದ್ದು ಕರಿಬೇವು. ಮನೆ ಬೆಳೆದ ಕರಿಬೇವು, ಫ್ರೆಶ್, ಎಳೆದು. ಘಮ ಬರ್ಬೇಕಲ್ಲ ಮಾರೈತಿ? ಬರ್ತಿದೆ. ಎಲ್ಲರೂ ನೀವು ತಗೊಳ್ಳಿ ಸ್ವಲ್ಪ ಅಲ್ವಾ? ನೋಡಿ ಅಡಿಗೆ ಹೆಂಗಾಗಿದೆ ಅಂತ ಗೊತ್ತಾಗೋದು. ನೋಡಿ ಫ್ರೆಂಡ್ಸ್, ನಾವೆಲ್ಲ ಸೇರ್ಕೊಂಡು ಮಟನ್ ಬಿರಿಯಾನಿ ಮಾಡ್ತಾ ಇದೀವಿ. ಮಟನ್ ಬಿರಿಯಾನಿ ಮಾಡಕ್ ಫಸ್ಟ್ ಬೇಕಾಗಿರೋದು ಮಟನ್ ಬಿರಿಯಾನಿ ಮಾಡೋರು. ಇವರೇ ಮಟನ್ ಬಿರಿಯಾನಿ ಮಾಡೋರು. ಏನ್ ಮಾಡ್ಕೊಂತ ಇದೀಯಮ್ಮ? ಫಸ್ಟ್ ಎಣ್ಣೆ ಹಾಕ್ಬೇಕು. ಯಾವ ಎಣ್ಣೆ? ಅಡಿಗೆ ಎಣ್ಣೆ. ಇದಕ್ಕೆ ಆಮೇಲೆ ಮಟನ್ ಹಾಕಿರೋದು. ಆಮೇಲೆ ಇದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು, ಜಿಂಜರ್, ಗಾರ್ಲಿಕ್, ಹಸಿಮೆಣಸಿನಕಾಯಿ ಪೇಸ್ಟ್. ಓಕೆ. ಆ ಪೇಸ್ಟ್ ಒಂಚೂರು ಹಾಕ್ಬಿಟ್ಟು ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು 5 ವಿಸಲ್ ಹೊಡ್ಸ್ಬೇಕು. ಮಸಾಲೆ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಸಾಲೆಯನ್ನು ಹಾಕೋದು. ಹೇಳ್ಬೇಕಾ ಏನೇನಿತ್ತು ಮಸಾಲೆಯಲ್ಲಿ? ಇಲ್ಲ, ಜನ ರಿವೈಂಡ್ ಮಾಡಿ ನೋಡ್ತಾರೆ, ಅಡ್ಡಿಲ್ಲ. ಇದೊಂಚೂರು ಚೆನ್ನಾಗಿ ಕುದಿಲಿ, 1-2 ನಿಮಿಷ. ಟೊಮೆಟೊ ಹಾಕ್ತಿದೀವಿ. ಶೆಫ್ ಜೊತೆ ಮಾಸ್ಟರ್ ಶೆಫ್. ಆಮೇಲೆ ಹಿಂಗೆ ಒಂದು ಸುಮ್ಮನೆ ಅಲ್ಲಾಡಿಸುವ. ಅದು ಜೂಲಿ ತಂದಿರೋ ಮಟನ್. ಜೂಲಿ ತಂದಿರೋ ಮಟನ್. ಅಲ್ಲಿ ಅಂಕಲಿಗೆ ಬಿರಿಯಾನಿಗೆ ಮಟನ್ ಕೊಡಿ ಅಂತ ಅಂದೆ. ಇರಮ್ಮ ನೀನ್ ಕೊಡ್ತೀನಿ ಅಂತ ಸ್ಪೆಷಲ್ ಆಗಿ ನಮ್ಮ ಬಸವ ಹೇಳ್ದಂಗೆ ಮೇಕೆ ಏನೋ ಮಾಂಸ ಅಲ್ಲ, ಮರಿ ಮಾಂಸ. ಮರಿ ಮಾಂಸ. ಮರಿ ಮಾಂಸನ
ಮೇಕೆ ಮರಿ ಎರಡು ಒಂದೇ. ಕಟ್ ಮಾಡಿ ತಗೊಂಡ್ ಬಂದಿರೋದು. ಆಗ್ಲಿ ಆಗ್ಲಿ. ಹಿಂಗೆ ಬಾಡ್ಸಿ 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 ಆಡ್ಸಿ ಬಾಡ್ಸಿ. ಎಷ್ಟು ಕೆಜಿ ಹಾಕ್ಬೇಕು? ಇದಕ್ಕೆ ಇವಾಗ ತೊಳ್ಕೊಂಡು ಬಿಡೋಣ. ಎಷ್ಟು ಕೆಜಿ ಹಾಕಿ? 3 ಪಾವು ಇದಕ್ಕೆ ಹಾಕ್ಬಿಡಿ. ಪಾವ್ ಲೆಕ್ಕ? ಪಾವ್ ಲೆಕ್ಕ ಬೇಡ, ಗ್ಲಾಸ್ ಲೆಕ್ಕ ಹಾಕ್ಬಿಡ್ಬಿಡಿ. 3 ಪಾವ್ ಸಾಕಾ? ಏನ್ ಗೊತ್ತಾ, ಇಲ್ಲಿ ಬರೀ ಒಂಚೂರು ನೀರನ್ನ ತೆಗ್ದಿಟ್ಕೊಂಡ್ ಬಿಡ್ರಿ, ಇಲ್ಲಾಂದ್ರೆ ಅಳತೆ ಗೊತ್ತಾಗಲ್ಲ ಆಮೇಲೆ ಅನ್ನಕ್ಕೆ ಎಷ್ಟು ಹಾಕೋಬೇಕು ಅಂತ. ಒಂದು ಪೀಸ್ ಬಿದ್ದು ಆ ಪೀಸ್ ಮತ್ತೆ ಎತ್ತಾಕುವ ಅಷ್ಟೇ ಅಷ್ಟೇ ಅಷ್ಟೇ. ಒಂದೇ ಅಲ್ಲ ಒಂದೇ ಅಲ್ಲ ಅಷ್ಟೇ. ಪೂರ ಖಾರದ ಪುಡಿ, ಬಿಕಾಸ್ ಆಲ್ರೆಡಿ ನಾವು ಇದು ಹಾಕಿದ್ದೀವಲ್ಲ ಹಸಿಮೆಣಸಿನ್ಕಾಯಿ. ಒಂಚೂರು ಧನಿಯಾ ಪೌಡರು, ಅಂದರೆ ನಾನು ಎಲ್ಲ ಕಣ್ಣಳಿತೆ ಹಾಕ್ತಿರೋದು. ಗರಂ ಮಸಾಲ ಮಾತ್ರ ಒಂಚೂರು ಹಾಕಿದ್ರೆ ಸಾಕು, ಪಲಾವ್ ಎಲೆ ಎಲ್ಲ ಹಾಕಿದ್ವಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಯಶಿಕಾ. ಹಿಂಗೆ ಮಾಡೋದ್ರಿಂದ ಮಟನಿಗೆ ಫುಲ್ಲು ಫ್ಲೇವರು. ಹಂಗೆ ಮಟನ್ ತಿಂದ್ರೂ ಬೇಜಾರಾಗಲ್ಲ ಅಂತಿದ್ವಾ? ಇಲ್ಲ ಇತ್ತು, ಇವ್ರು ಹರೀಶ್ ಹಿಡ್ಕೊಂಡು ಹರೀಶ್ ಹಿಡ್ಕೊಂಡ ಅವನು ಅಲ್ಲೆಲ್ಲಾದ್ರೂ ಒಂದು ಗ್ಲಾಸ್ ನೀರು. ನೀರಿನ ಅಂಶನೂ ಕರೆಕ್ಟಾಗಿ ಇರಬೇಕು. ಮತ್ತು ನೀರು ಜಾಸ್ತಿ ಆಗೋದ್ರೆ ಎಲ್ಲ ಮುದ್ದೆ ಮುದ್ದೆ ಆಗೋಗುತ್ತೆ. ಆಗ್ಲಿಲ್ಲ, ಅಡ್ಡಿ ಇಲ್ಲ. ಇದೇನು ಅಡಿಗೆ ಕುಕಿಂಗ್ ಚಾನಲ್ ಅಲ್ಲ. ಅಲ್ಲ, ನಾವು ಅಲ್ಲ, ಇದು ನಮ್ದು ಗಮ್ಮತ್ ಚಾನಲ್. ನಮ್ಗೆ ತಿನ್ಬೇಕಾದ್ರೂ ಅಷ್ಟೇ. ಆಮೇಲೆ ನೀರು ಥರ ಆಗೋದ್ರೆ ತಿನ್ನಕ್ಕಾಗಲ್ಲ. ಇವಾಗ ಏನಾಗ್ತಾ ಇದೆಯಾ? ಈಗ ಮಟನ್ ಹಾಕ್ತಿದ್ದೀನಿ, ಬೇಯಿಸಿಟ್ಕೊಂಡಿರೋ ಮಟನ್ನು. ಆಗ್ಲಿ ಆಗ್ಲಿ. ನೋಡಿ ಹೆಂಗಿದೆ ಪೀಸಸ್. ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ. ಸಬ್ಬಾಷ್. ನಾವು So elegant. Just looking Like a wow. ಬನ್ನಿ ಕೆಳಗಡೆ ಕೂರುವ. ಬಿರಿಯಾನಿ ಬಂತು ಬ್ರೋ. ಬಿರಿಯಾನಿ ಹಾಗೆ ಮೊನ್ನೆ ಊಟಕ್ಕೆ ಬರ್ತೀರ ಹೆಂಗೆ? ನೀವು ಪೀಸೆ ಆಗ್ತಾ ಇದ್ದೀರಾ ನೀವು? ಜುಲಿ ಹಾ, yes. ಊಟಕ್ಕೆ ಬಾ. ಮನೆ ಮನೆ ನೋಟಕ್ಕೆ